ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಪ್ಲೈನ್ ಬ್ಲೌಸನ್ನು ಈಸಿ ಮೆಥಡಲ್ಲಿ ಯಾವ ರೀತಿ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಮೊದಲಿಗೆ ಮೆಸರ್ಮೆಂಟ್ ಬ್ಲೌಸನ್ನು ತೊಗೊತಾ ಇದ್ದೀನಿ. ಇದರಲ್ಲಿ ನಾವು ಫಸ್ಟು ಎಲ್ಲದನ್ನು ಕೂಡ ಅಳತೆ ಮಾಡ್ಕೋಬೇಕಾಗುತ್ತೆ. ಫಸ್ಟು ನಾನು ಸೊಂಟದ ಉದ್ದ ಫುಲ್ಲು ಮೇಲಿಂದ ಶೋಲ್ಡರಿಂದ ನಾನು ಒಂದು 1/4 ಇಂಚು ಮೇಲೆ ಇಟ್ಕೊತೀನಿ. ಅದು ಸ್ಟಿಚಿಂಗಿಗೆ ಲೆಸ್ ಮಾಡಿಕೊಂಡು ಕೆಳಗೆ ಫುಲ್ಲು ಅದನ್ನು ಎಳೆದ್ಬಿಟ್ಟು ನೋಡ್ಕೋಬೇಕು ಮೆಸರ್ಮೆಂಟ್ ಎಷ್ಟು ಉದ್ದ ಇದೆ ಅಂತೆ. ಅದು ಕರೆಕ್ಟಾಗಿ 15 ಇದೆ. ಸೊ ನಾವು ಇಲ್ಲಿ ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ನಾವು 1.5 ಇಂಚು ಅಥವಾ 2 ಇಂಚಸ್ಸು ನಾವು ಎಕ್ಸ್ಟ್ರಾನ ಇಟ್ಕೋಬೇಕಾಗುತ್ತೆ. ಫ್ರಂಟಲ್ಲೂ ಕೂಡ ಶೋಲ್ಡರಿಂದ ಹಿಡಿದು ಟೇಪಲ್ಲಿ ಅಳತೆ ಮಾಡಿ ನೋಡ್ಕೊಂಡಾಗ 15 ಇದೆ. ಸೊ ನಾವು 16.5 ಅಥವಾ 17 ಇಟ್ಕೊಂಡ್ರೂ ಆಗುತ್ತೆ ಇಂಚಸ್ಸು. ಇದಾದಮೇಲೆ ನೆಕ್ಸ್ಟು ನಾವು ಸ್ಲೀವ್ ಮೆಸರ್ಮೆಂಟ್ನ ನೋಡಬೇಕಾಗುತ್ತೆ. ಸ್ಲೀವ್ದು ಫುಲ್ ಟೋಟಲ್ ಎಷ್ಟು ಮೆಸರ್ಮೆಂಟ್ ಇದೆ ಅಂತ ನೋಡಿಬಿಟ್ಟು ಅದ್ರ ಮೇಲೆ ನಾವು ಸ್ಲೀವ್ಗೂ ಕೂಡ 1.5 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿ ಸ್ಲೀವಲ್ಲಿ 9 ಇಂಚಸ್ ಇದೆ ತೋರಿಸ್ತಾ ಇದೆ. ಇಲ್ಲಿ 5.5ಇಂದ 6 ಇಂಚಸ್ಸು ಶೋಲ್ಡ್ರಲ್ಲಿ ಇಲ್ಲಿ ಮೆಸರ್ಮೆಂಟ್ನ ತೋರಿಸ್ತಾ ಇದೆ. ನಾವು ಫಸ್ಟು ಎಲ್ಲ ಬ್ಲೌಸಲ್ಲಿ ಮೆಸರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಫೈನಲಾಗಿ ನಾವು ಹಾಕೋಬೇಕಾಗುತ್ತೆ. ಇದಾದಮೇಲೆ ಬಾಡಿ ಸುತ್ತಳತೆ ಎಷ್ಟಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀವಿ. ಡಬಲ್ ಪಟ್ಟಿ ಮತ್ತು ಸಿಂಗಲ್ ಪಟ್ಟಿ ಅಂತ ಇರುತ್ತೆ. ಸೊ ಡಬಲ್ ಪಟ್ಟಿ ಇರೋ ಕಡೆ ನಾವು ಎಲ್ಲಿ ಹುಕ್ಕನ್ನು ಹಾಕೋಕ್ಕೆ ದಾರ ಹಾಕ್ತೀವಿ ಆ ಕಡೆ ಸೈಡಲ್ಲಿ ನಾವು ಮೆಸರ್ಮೆಂಟ್ನ ತೊಗೋಬೇಕು. ಇದನ್ನು ಕೂಡ ಎಳೆದ್ಬಿಟ್ಟು ನೋಡಿ ತೊಗೋಬೇಕು. 13 ಇಂಚಸ್ ಇದೆ ಇದು ಬಾಡಿ ಸುತ್ತಳತೆ. ಇದಾದಮೇಲೆ ನಾವು ಕಂಕ್ಳು ಭಾಗನ ಮೆಸರ್ಮೆಂಟಾಗಿ ತೊಗೋಬೇಕು. ಇದು ಎಷ್ಟಿದೆ ಅಂತ ಅಂದ್ಬಿಟ್ಟು ಅಳತೆ ಮಾಡ್ಕೋಬೇಕು ಫಸ್ಟು. ಸೊ ನಾನು ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಅರ್ಥ ಆಗೋ ರೀತಿ. 5.5 ಇದೆ ಕಂಕ್ಳು ಭಾಗ. ಇದಾದಮೇಲೆ ನಾವು ಡೀಪನ್ನು ನೋಡ್ಕೋಬೇಕು ಮೆಸರ್ಮೆಂಟು. ಸೊ 6 ಇದೆ, 6 ಇಂಚಸ್ ಇದೆ. ನೆಕ್ಸ್ಟು ನಾವು ಬ್ಯಾಕ್ ಸೈಡಿಂದ ಫುಲ್ಲು ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಇದ್ರ ಕೂಡ 15 ಇಂಚಸ್ ಇದೆ. ಇದಾದಮೇಲೆ ಬ್ಯಾಕ್ ಸೈಡಲ್ಲಿ ಡೀಪು 6 ಇಂಚಿದೆ. ನೋಡಿ ಎಷ್ಟು ಇಂಚಿದೆ ಅಂತ ತೋರಿಸ್ತಾ ಇದ್ದೀನಿ. ಇದಾದಮೇಲೆ ಸ್ಲೀವಲ್ಲೂ ಕೂಡ ಮೆಸರ್ಮೆಂಟ್ನ ನೋಡ್ಕೊತಾ ಇದ್ದೀನಿ. 6 ಇದೆ ರೆಡಿ ಅದು ಮೆಸರ್ಮೆಂಟು. ಸೊ ಈಗ ಅದು ನಾವು ಮೆಸರ್ಮೆಂಟ್ನ ಹಾಕಿ ಕಟ್ಟಿಂಗ್ನ ಮಾಡೋಣ. ಫಸ್ಟಿಗೆ ಬಂದು 13 ಇಂಚಸ್ನ ಬಾಡಿ ಸುತ್ತಳತೆನ ನಾವು ತೊಗೋಬೇಕಾಗುತ್ತೆ. 13 ಇಂಚು ಸುತ್ತಳತೆ. ಸೊ ನಾನು ಆಲ್ರೆಡಿ ಟೇಪಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೆ, ಹಾಗಾಗಿ ಕಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಕೆಲವರು ಡಬಲ್ ಫೋಲ್ಡಲ್ಲಿ ನಾವು ಮಾರ್ಕ್ನ ಮಾಡ್ತಾರೆ. ಸೊ ಈಗ ನಾನು ಸಿಂಗಲ್ ಆಗೇ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಫ್ರಂಟ್ ಪಾರ್ಟನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಸೊ ಫ್ರಂಟಲ್ಲಿ 15 ಇಂಚ್ ಇರೋದ್ರಿಂದ ನಾವು 16.5 ಅಥವಾ 17 ಇಂಚಸ್ನ ನಾವು ಇಟ್ಕೋಬೇಕಾಗುತ್ತೆ. ಇವಾಗ ನಾವು ಆ ಬ್ಲೌಸಲ್ಲಿ ಶೋಲ್ಡರ್ ಮತ್ತು ಡೀಪ್ನ ಎಷ್ಟು ಇಟ್ಕೋಬೇಕು ಅಂತ ಅಲ್ಲಿ ಮೆಸರ್ಮೆಂಟ್ನ ನಾನು ಆವಾಗಲೇ ನೋಡಿರಲಿಲ್ಲ, ಇವಾಗ ನೋಡ್ತಾ ಇದ್ದೀನಿ. ಶೋಲ್ಡರಲ್ಲಿ ಅಲ್ಲಿ 1/4 ಇಂಚು ಎಕ್ಸ್ಟ್ರಾ ಒಳಗಡೆ ತೊಗೊಂಡ್ರು. ಶೋಲ್ಡರ್ ಮತ್ತು ಡೀಪ್ ಎರಡೂ ಸೇರಿ ನಾವು 6 ಇಂಚಸ್ಸು. ಸೊ ಮೆಸರ್ಮೆಂಟಲ್ಲಿ ನಾವು 6 ಇದೆ. ಸೊ 6 ಇಂಚಸ್ಗೆ ನಾನು ಮಾರ್ಕ್ನ ಹಾಕ್ತಾಯಿದ್ದೀನಿ. 2.5 ಇಂಚಸ್ನ ನಾವು ಡೀಪ್ಗೆ ಅದನ್ನು ಇಟ್ಕೊತಾ ಇದ್ದೀನಿ. ನೋಡಿ ಅಲ್ಲಿ ಶೋಲ್ಡರ್ ಬಂದು ರೆಡಿ 3 ಇದೆ. ಹಾಗಾಗಿ ನಾವು 1/4 ಇಂಚು ಸ್ಟಿಚಿಂಗಿಗೆ ಹೋದ್ರೂ ಶೋಲ್ಡರು 3 ಉಳ್ಕೋಬೇಕು. ಆ ಥರ ಇಲ್ಲಿ ನೆಕ್ಕಿಗೆ ನಾನು 2.5 ಬರೋ ಥರ ಇಟ್ಕೊತಾ ಇದ್ದೀನಿ. ಇದಾದಮೇಲೆ ಡೀಪ್ ಲೆಂತು ಎಷ್ಟಿದೆ ಅಂತಂದರೆ 6 ಇಂಚಸ್ ಇದೆ. ಸೊ ನಾನು 6 ಇಂಚಸ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 2.5 ಮಾಡ್ಕೊಂಡಿದ್ದೀನಲ್ವ, ಕೆಳಗಡೆನೂ ಕೂಡ 2.5 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಹಾಕೊಂಡು ಸ್ಕೇಲ್ ಇದ್ದರೆ ಸ್ಕೇಲ್ನ ಯೂಸ್ ಮಾಡ್ಬೋದು. ಸೊ ಫುಲ್ಲು ಇಲ್ಲೂ ಕೂಡ ನೀಟಾಗಿ ಲೆಂತಾಗಿ ನಾವು ಮಾರ್ಕ್ ಮಾಡಿಕೊಂಡು ಅದಾದಮೇಲೆ ಅದು ಕರ್ವ್ನ ರೌಂಡ್ ಶೇಪಲ್ಲಿ ಡೀಪ್ನ ಮಾಡ್ಕೋಬೇಕು. ಇದಾದ ನಂತರ ಇಲ್ಲಿ ನೆಕ್ಸ್ಟು ಕಂಕ್ಳು ಭಾಗ ಆವಾಗಲೇ ನೋಡ್ಕೊಂಡಿದ್ದೀವಿ, 5.5 ಇಂಚಸ್ ಇದೆ. ನೋಡಿ ಇಲ್ಲಿ ಮೆಸರ್ಮೆಂಟ್ನ ತೋರಿಸ್ತಾ ಇದ್ದೀನಿ ಮತ್ತೆ. ಸೊ ಅಲ್ಲಿಂದ ನೀಟಾಗಿ ಲೆಂತಾಗಿ ಇಟ್ಕೊಂಡು ಇದನ್ನು ಬ್ಲೌಸ್ನ ಕರೆಕ್ಟಾಗಿ ಸ್ಕ್ವೇರ್ ಥರ ಇಟ್ಕೊಂಡು ನೋಡ್ಕೋಬೇಕು. ಇಲ್ಲಿ 5.5 ತೋರಿಸ್ತಾ ಇದೆ ರೆಡಿ. ಹಾಗಾಗಿ ನಾನು 5.5 ಇಂಚಸ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಬಾಡಿ ಸುತ್ತಳತೆ ಏನಿದೆ 13, ಅದಕ್ಕೆ ಫುಲ್ಲು ಆ ಕಡೆ ಬಿಟ್ಕೊತಾ ಇದ್ದೀನಿ. ಸೊ 1 ಇಂಚಸ್ಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು. ಇಲ್ಲಿ ಕಂಕ್ಳು ಭಾಗನ ಕರ್ವ್ ಬರೋದಕ್ಕೆ. ಇದು ಡೀಪ್ ರೌಂಡ್ ಶೇಪಲ್ಲಿ ನಾವು ಮಾಡ್ಕೊತಾ ಇದ್ದೀನಿ.
ಇಲ್ಲಿ ಕಂಕ್ಳು ಭಾಗ ನಾನು 1 ಇಂಚಸ್ನ ಇಟ್ಕೊತಾ ಇದ್ದೀನಿ. ಇಲ್ಲಿ ಫುಲ್ ಲೆಂತು 16.5 ಇಟ್ಕೊಂಡಿದ್ದೀನಿ ನಾನು. 1.5 ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಇದಾದಮೇಲೆ ನಾವು ಕೆಳಗಡೆ ಪಟ್ಟಿಗೆ ಮಾರ್ಕ್ನ ಮಾಡ್ಕೋಬೇಕು. ನಾವು ಕೆಳಗಡೆಯಿಂದ 4 ಇಂಚು ರೆಡಿ ಬರಬೇಕು ನಮಗೆ. 3.5ಇಂದ 4 ಇಂಚಸ್ ಬರಬೇಕು. ಕೆಲವ್ರದ್ದು 3 ಇಂಚಸ್ ಇರುತ್ತೆ ಅಷ್ಟೇ. ಸೊ ನಾನು 4 ಇಂಚನ್ನ ಇಟ್ಕೊತಾ ಇದ್ದೀನಿ. 4ರಿಂದ 4.5, ಯಾಕೆಂದರೆ ಇಲ್ಲಿ ಸ್ಟಿಚ್ಗೆ ಹೋಗುತ್ತೆ 1/2 ಇಂಚು. ಹಾಗಾಗಿ ರೆಡಿ 4 ಬರುತ್ತೆ ಅಂತ ಅಂದ್ಬಿಟ್ಟು ನಾನು 4.5ನ ಇಟ್ಕೊತಾ ಇದ್ದೀನಿ. ಇಲ್ಲಿ ಎಡ್ಜಲ್ಲಿ 3 ಇಂಚಸ್ನ ಇಟ್ಕೊತಾ ಇದ್ದೀನಿ. ಲೈಲಿನ್ ಬ್ಲೌಸ್ ಆದರೆ ನಾವು ಸ್ವಲ್ಪ ಕಡಿಮೆ ಇಟ್ಕೊತೀವಿ ಮೆಜರ್ಮೆಂಟು. ಸೊ ಇದು ಪ್ಲೇನ್ ಆಗಿರೋದ್ರಿಂದ ಸ್ಟಿಚಿಂಗಿಗೆ ಹೋಗುತ್ತೆ ಜಾಸ್ತಿ. ಹಾಗಾಗಿ ನಾನು ಇಲ್ಲಿ 4.5, ಅಲ್ಲಿ 3ನ್ನ ಇಟ್ಕೊತಾ ಇದ್ದೀನಿ. ಇವಾಗ ಇದನ್ನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಡೀಪು ಮತ್ತು ಪಟ್ಟಿ, ಕಂಕ್ಳು ಪಾರ್ಟು ಇಷ್ಟನ್ನು ಕೂಡ ನೀಟಾಗಿ ಸಪ್ರೇಟಾಗಿ ಕಟ್ ಮಾಡಿಕೊಂಡು ಆಯಿತು. ಇದಾದಮೇಲೆ ನಾನು ಬ್ಯಾಕ್ ಸೈಡ್ ಪಾರ್ಟನ್ನು ಕಟ್ ಮಾಡೋದು ತೋರಿಸ್ಕೊಡ್ತೀನಿ. ಸೇಮ್ ಏನು ಮೆಜರ್ಮೆಂಟ್ ಇರುತ್ತೆ ಬಾಡಿ ಸುತ್ತಳತೆ ಎಲ್ಲ ಅದೇ. ಬಟ್ ಇಲ್ಲಿ ನಾವು 15.5ದಿಂದ ನಾನು ಇಲ್ಲಿ 17ನೇ ಇಟ್ಕೊತೀನಿ ಇಲ್ಲಿ ಲಾಸ್ಟಲ್ಲಿ ಬ್ಯಾಕ್ ಸೈಡಲ್ಲಿ. ಯಾಕೆಂದರೆ ಬೆನ್ನ ಹತ್ರ ನಾವು ಅಲ್ಲಿ ಫೋಲ್ಡ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲೂ ಕೂಡ ಶೋಲ್ಡರ್ನ ನಾವು ಸೇಮ್ ಫ್ರಂಟ್ ಪಾರ್ಟನ್ನು ನಾನು ಅದ್ರ ಮೇಲೆ ಇಟ್ಕೊತಾ ಇದ್ದೀನಿ. ಸೇಮ್ ಮೆಜರ್ಮೆಂಟ್ ಇದೆ, ಯಾಕೆಂದರೆ ಬ್ಯಾಕ್ ಸೈಡಲ್ಲಿ ಡೀಪು ಕೂಡ 6 ಇಂಚಸ್ ಇದೆ, ಕಂಕ್ಳು ಭಾಗ ಸೇಮ್. ಹಾಗಾಗಿ ನಾನು ಅದ್ರ ಮೇಲೆ ಆ ಪಾರ್ಟನ್ನು ಇಟ್ಕೊಂಡು ಆ್ಯಸ್ ಇಟ್ ಈಸ್ ಕಟ್ ಮಾಡ್ತೀನಿ. ಇವಾಗ ಫ್ರಂಟ್ ಮತ್ತು ಬ್ಯಾಕು 2 ಪಾರ್ಟಲ್ಲೂ ಕೂಡ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಾವು ನೆಕ್ಸ್ಟು ಸ್ಲೀವ್ನ ಕಟ್ ಮಾಡಬೇಕಾಗುತ್ತೆ. ಸ್ಲೀವ್ಗೆ ಇಲ್ಲಿ ನಾನು ಡಬಲ್ ಫೋಲ್ಡ್ನ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನೋಡ್ಕೊಳ್ಳಿ, ಅಲ್ಲಿ ಸ್ಲೀವ್ದು ಲೆಂತ್ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. 9 ಇಂಚಸ್ ಇದೆ ಇಲ್ಲಿ. ಇದಾದಮೇಲೆ ತೋಳಿನ ಮುಂಭಾಗದ ಭಾಗದಲ್ಲಿ ಅಲ್ಲಿ 8.5 ಇಂಚಸ್ಸು ಅಳತೆ ಇದೆ ತೋರಿಸ್ತಾ ಇದೆ. ಇಲ್ಲಿ ಕೆಳಗಡೆ ಪಾರ್ಟಲ್ಲಿ 6 ಇದೆ, ಅಲ್ಲಿ ಸ್ವಲ್ಪ ವೀಡಿಯೋದಲ್ಲಿ ಕಾಣಿಸ್ತಾ ಇಲ್ಲ. ಇದಾದಮೇಲೆ ತೋಳಿಂದು ಸುತ್ತಳತೆ ಬಂದು 10 ಇಂಚಸ್ಸು ನೋಡಿ. ಎಸ್, 10 ಇಂಚಸ್ ಇದೆ. ಇದು ನಾವೀಗ ಮಾರ್ಕ್ ಮಾಡ್ಕೋಬೇಕು. ಇದಕ್ಕೆ ನಾವು ಫಸ್ಟೇ 1.5 ಇಂಚಸ್ನ ನಾನು ಅಲ್ಲಿ ಅಳತೆನ ಮಾಡ್ಕೋಬೇಕಾಗುತ್ತೆ. 9 ಇಂಚು ಸ್ಲೀವಿಗೆ ನಾವು 1.5ಇಂದ 2 ಅಂದ್ರೂ 11 ಇಂಚಸ್ಗೆ ನಾನು ರೆಡಿ ಉದ್ದ ತೊಗೊತೀನಿ. ಕೆಳಗಡೆ ಪಾರ್ಟಲ್ಲಿ ಫಸ್ಟು 1.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಬಿಡ್ತೀನಿ, ಯಾಕೆಂದರೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ 1.5 ಇಂಚಸ್ನ ನಾನು ಫಸ್ಟು ಮಾರ್ಕ್ ಮಾಡಿಕೊಂಡು ಅದಾದಮೇಲೆ ಅದ್ರ ಮೇಲೆ ನಾವು 9.5 ಇಟ್ಕೊಂಡ್ರೆ ನಾವು 1/4 ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ. ಹಾಗಾಗಿ ರೆಡಿ ನಮಗೆ 9 ಇಂಚಸ್ ಸಿಗುತ್ತೆ. ಹಾಗಾಗಿ 9 ಇಂಚಸ್ನ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ಲೀವ್ ಲೆಂತು 9 ಇಂಚ್ ಆದಮೇಲೆ ಇಲ್ಲಿ ಸೈಡಲ್ಲಿ 6.5 ಇಂಚಸ್ನ ಇಟ್ಕೊತಾ ಇದ್ದೀನಿ. ಅದಾದಮೇಲೆ ನಾನು 3 ಇಂಚಸ್ಗೆ ಅಲ್ಲಿ ಕೆಳಗಡೆ ಪಾರ್ಟಲ್ಲಿ ಇಳಿಸ್ಕೊತಿದ್ದೀನಿ ನೋಡಿ. ಅಲ್ಲೂ ಕೂಡ ಲಾಸ್ಟಲ್ಲಿ 3 ಇಂಚಸ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನಾವು ಇಲ್ಲಿ ಮೇಲ್ಗಡೆ 1.5 ಇಂಚಸ್ನ ಸ್ಟ್ರೈಟಾಗಿ ನಾವು ಲೈನ್ನ ಹಾಕೊತೀನಿ. ಇದಾದಮೇಲೆ ನಾವು ಅಲ್ಲಿ ಅದು ತೋಳಿಂದು ಏನು ಸ್ಲೀವ್ ಬರುತ್ತೆ ಮಾರ್ಕು, ಅದನ್ನು ನಾನು ಶೇಪ್ನ ಹಾಕ್ತೀನಿ. ಇಲ್ಲಿ ನಾವು ಇಲ್ಲಿ ಎಡ್ಜಲ್ಲಿ ಮೇಲ್ಗಡೆ ನಾವು ತೋಳಲ್ಲಿ ಶೇಪ್ ಕೊಡಬೇಕಾಗುತ್ತೆ. ಅದು ನಾವು ಕಟ್ಟಿಂಗು ಸ್ಟಿಚ್ ಮಾಡಬೇಕಾದ್ರೇ ಆವಾಗ ಬೇಕಾದರೆ ಕಟ್ ಮಾಡ್ಕೊಬೋದು. ಸೊ ಅಲ್ಲಿ 1/4 ಇಂಚಸ್ಸು ಅಲ್ಲಿಂದ ನಾವು ಏನು ಮಾಡಬೇಕು, 8 ಇದೆ, ಆ 8ಅಲ್ಲಿ ಕರೆಕ್ಟಾಗಿ 1/2 ಅಂತ ಅಂದರೆ 4. ಸೊ ಆ 4 ಇದೆಯಲ್ಲ, ಆ ಪಾರ್ಟ್ ಹತ್ರ ನಾವು ಒಂದು ಸ್ವಲ್ಪ ಒಳಗಡೆ ಒಂದು 1/4 ಇಂಚಸ್ಸು ನಾವು ಎಕ್ಸ್ಟ್ರಾನ ಅಲ್ಲಿ ಶೇಪ್ನ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಅದನ್ನು ನಾನು ಕಟ್ಟಿಂಗ್ ಸ್ಟಿಚ್ ಮಾಡಬೇಕಾದ್ರೆ ನಾನು ಅದನ್ನು ತೋರಿಸ್ತೀನಿ. ಒಂದು ಸ್ವಲ್ಪ 1/4 ಇಂಚು ಒಳಗಡೆ ನಾವು ಶೇಪ್ ಏನಿದೆ ಆ ಶೇಪನ್ನು ಆ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಬೇಕಾಗುತ್ತೆ. ಸೊ ಇದು ಟೋಟಲಾಗಿ ಸ್ಲೀವ್ ಇದು ಕಟ್ಟಿಂಗು. ಸ್ಲೀವ್ಗೆ ಕೂಡ ಅದನ್ನು ಸ್ವಲ್ಪ ಲೈಟಾಗಿ ನಾವು ಇದನ್ನು ಬಟ್ಟೆನ ಪ್ಯಾಚ್ ಮಾಡ್ಕೋಬೇಕಾಗುತ್ತೆ. ಅದನ್ನು ನಾವು ಸ್ಟಿಚ್ ಮಾಡಬೇಕಾದ್ರೆ ಅದನ್ನು ನಾನು ಅದನ್ನು ಪ್ಯಾಚ್ ಮಾಡ್ಕೊತೀನಿ. ಇಲ್ಲಿ ಬ್ಲೌಸಲ್ಲಿ ಕೆಳಗಡೆ ಪಾರ್ಟ್ ಇದೆಯಲ್ಲ, ಈ ಪಟ್ಟಿನ ನಾವು ಇನ್ನೂ 2 ಪಾರ್ಟನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ನಾವು ಬಟ್ಟೆ ಸಾಕಾಗಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಎಕ್ಸ್ಟ್ರಾ ಬಟ್ಟೆನ ನಾವು ಅದಕ್ಕೆ ಸೇರಿಸ್ಕೊಂಡು ಕಟ್ ಮಾಡ್ಕೊತೀನಿ. ಇದಿಷ್ಟು ಪ್ಲೈನ್ ಬ್ಲೌಸ್ನ ಯಾವ ರೀತಿ ಈಸಿ ಮೆಥಡಲ್ಲಿ ಕಟ್ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.